ಸರ್ ಇವಾಗ ನಾರ್ಮಲ್ ಆಗಿ 1 ಎಕರೆ ಅಥವಾ 2 ಎಕರೆ ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಒಂದು ಗಿಡ ಹೈಟ್ ಇರುತ್ತೆ, ಒಂದು ಗಿಡ ಡೌನ್ ಇರುತ್ತೆ. ನೀವು 14,000 ಶ್ರೀಗಂಧ ಮರಗಳನ್ನ ಯಾವ ರೀತಿ ಬೆಳಿತಿದ್ದೀರಾ ಸರ್? ಅದು ನಮಗೆ ಕಷ್ಟ ಅಲ್ಲ, ನಮ್ಮ ಟೀಮ್ ಅದರಲ್ಲೇ ಇರೋದ್ರಿಂದ ನಾವು ಏನ್ ಮಾಡಿದ್ದೇವೆ, ನೀವು ನೋಡ್ಬೋದು, ನಾವು ಎಲ್ಲದಕ್ಕೂ ನಂಬರಿಂಗ್ ಮಾಡಿದ್ದೇವೆ. ಓಕೆ. ಸ್ಯಾಂಡಲ್ವುಡ್ 046 ಅಂತ ಹೇಳಿ, ಇದು ಪ್ಲಾಟ್ ನಂಬರ್ ಅಂಡ್ ಟ್ರೀ ನಂಬರ್. ಅದು ಕಾರ್ಡು ವೈಟ್ ಇದೆ. ಓಕೆ, ಯಾವ ಗಿಡ ಹೆಲ್ದಿ ಇದೆಯಲ್ಲ ಅದಕ್ಕೆ ವೈಟ್ ಕಾರ್ಡು, ಯಾವ್ದು ಮೀಡಿಯಂ ಇದೆಯಲ್ಲ ಯೆಲ್ಲೋ ಕಾರ್ಡು, ಯಾವ್ದು ವೀಕ್ ಇದೆ ಅದಕ್ಕೆ ನಾವು ರೆಡ್ ಕಾರ್ಡ್ ಹಾಕಿದ್ದೇವೆ. ಹಿಂಗೆ ಓಕೆ, ರೆಡ್ ಕಾರ್ಡ್ ಇರೋ ಗಿಡಕ್ಕೆ ನಾನು ಲೇಬರ್ಸ್ ಕೇಳ್ತೇನೆ, ಯಾವ ಕಾರ್ಡಲ್ಲಿ ಯಾವ ಗಿಡದಲ್ಲಿ ರೆಡ್ ಕಾರ್ಡ್ ಇದೆ ಅವಕ್ಕೆ ಈ ಸ್ಪ್ರೇ ಹೊಡಿ ಅಂತ. ಅವನು ಪರ್ಟಿಕ್ಯುಲರ್ ಇವು ಕೊಡೋದ್ರಿಂದ ನಮಗೆ ಸ್ಪ್ರೇ ಕಾಸ್ಟ್ ಕಡಿಮೆ ಆಗುತ್ತೆ, ಅನ್ನೆಸೆಸರಿ ಕಾಸ್ಟ್ ಕಡಿಮೆ ಆಗುತ್ತೆ, ಲೇಬರ್ ಟೈಮ್ನು ಕಡಿಮೆ ಮಾಡ್ತೇವೆ ನಾವು. ಇಲ್ಲಾಂದ್ರೆ 14,000 ಗಿಡಕ್ಕೆ ಮಾನಿಟರ್ ಮಾಡೋದು ಕಷ್ಟ. ಅವನೇನು ಮಾಡ್ತಾನೆ, ಯಾವ್ಯಾವ್ದು ಇದೆ, ಎಷ್ಟು ಒಂದೊಂದು ಪ್ಲಾಟಲ್ಲಿ ಇವಕ್ಕೆ ಅಷ್ಟೇ ಸ್ಪ್ರೇ ಹೊಡಿತಾನೆ. ನಮ್ಮ ಖರ್ಚು ಕಡಿಮೆ, ಈಸಿ, ಅದು ರಿಸಲ್ಟ್ ಬಂತ ಇಲ್ಲ ಅಂತ ನೋಡೋಕ್ಕಾಗುತ್ತೆ. ಇಲ್ಲ ಅಂದರೆ ನಾನು ಸುಮ್ಮನೆ ಬರ್ತೇನೆ ಹೋಗ್ತೇನೆ, ಲೇಬರ್ ಮಾಡಿದ್ದೆ ಅವಂಗೆ ಆಟ ಅವಂದೇ ಇದು ಆಗುತ್ತೆ. ಹಾಗಾಗಿ ನಾವು ಶ್ರೀಗಂಧ ಮಾಡಬೇಕಂದ್ರೆ ಯಾವುದೇ ಗಿಡ, ಶ್ರೀಗಂಧ ಅಂತಲ್ಲ, 1-4 ಗಿಡನ ನೀವು ಟಾರ್ಗೆಟ್ ಮಾಡಿ ಅದಕ್ಕೆ ಗ್ರೋತ್ ಆಗುತ್ತೋ, ಅದರಲ್ಲಿ ವೀಕ್ನೆಸ್ ಆಗ್ತಾ ಇದೆ ಅಂತ ಮಾನಿಟರ್ ಮಾಡಿ, ಅವಕ್ಕೆ ಮಾತ್ರ ಫೋಕಸ್ ಮಾಡಿ. ಓಕೆ, ಅದು ಆಗ್ತಾ ಇದೆ ಗ್ರೋತ್ ಅಂದ್ರೆ ಎಲ್ಲಾನು ಆಗುತ್ತೆ, ಅವು ಆಗ್ತಾ ಇಲ್ಲ ಅಂದ್ರೆ ಎಲ್ಲಾನು ಆಗ್ತಾ ಇಲ್ಲ. ಓಕೆ, ರ್ಯಾಂಡಮ್ ಗಿಡ ಇರಬೇಕು, ಒಂದೇ ಜಾಗದಲ್ಲಿ ಇರಬಾರ್ದು. ರ್ಯಾಂಡಮ್ ಗಿಡ ಒಂದು 10% ಗಿಡದಲ್ಲಿ ನೀವು ಮಾರ್ಕಿಂಗ್ ಮಾಡಿದ್ರೆ ಯು ಕ್ಯಾನ್ ಮಾನಿಟರ್ ದೆಮ್. ಓಕೆ.